ಗರ್ಜಿಸಿ ಸೌಜನ್ಯಾಳ ಸಾವಿಗೆ ನ್ಯಾಯಕ್ಕಾಗಿ ಗಟ್ಟಿ ಧ್ವನಿಯನ್ನ ಎತ್ತಿದ ದಿಟ್ಟತನದ ಧೀಮಂತ ಸಾಹಸಿ ಸನ್ಮಾನ್ಯ ಶ್ರೀಯುತ ಮಹೇಶ್ ಶೆಟ್ಟಿ ತಿಮರೋಡಿ ಅದನ್ನು ಉಳಿಸಿಕೊಂಡು ಬರಬೇಕು. ಆ ನಿಟ್ಟಿನಲ್ಲಿ ನ್ಯಾಯ ಯಾವತ್ತಿದ್ದರೂ ಹೊರಗೆ ಬರಬೇಕು ಎನ್ನತಕ್ಕಂತಹ ಉದ್ದೇಶವನ್ನಿಟ್ಟುಕೊಂಡು ಸಹೃದಯಿ ಒಂದಷ್ಟು ಮಂದಿ ಸುಳ್ಯ ತಾಲೂಕಿನ ನಾಗರಿಕ ಬಂಧುಗಳು ಹಾಗೆಯೇ ಪರವೂರಿನ ನಾಗರಿಕ ಬಂಧುಗಳು ಅಲ್ಲದೆ ಇನ್ನಿತರ ಹಲವಾರು ಸಂಘ ಸಂಸ್ಥೆಗಳ ಮುಖಂಡರ ನೇತೃತ್ವದಲ್ಲಿ ಸುಳ್ಯ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ವಾಹನ ಜಾಥಾ ಹಾಗೂ ಪ್ರತಿಭಟನಾ ಸಭೆ ನಿಂತಿಕಲ್ಲಿನಿಂದ ಪ್ರಾರಂಭ ಪಡೆದು ವಿವಿಧ ರಸ್ತೆಗಳಲ್ಲಿ ಸಂಚರಿಸಿ ಸುಳ್ಯವನ್ನು ತಲುಪಲಿಕ್ಕಿದೆ. ಸುಳ್ಯದ ಪೈಚಾರಿನಿಂದ ರಸ್ತೆಯಾಗಿ ಸಾಗಿ ಹಳೆ ಬಸ್ ನಿಲ್ದಾಣದ ಬಳಿ ಪ್ರತಿಭಟನಾ ಸಮಾವೇಶವನ್ನು ಉದ್ದೇಶಿಸಿ ಸನ್ಮಾನ್ಯ ಶ್ರೀಯುತ ಮಹೇಶ್ ಶೆಟ್ಟಿ ತಿಮರೋಡಿ ಭಾಷಣ ಮಾಡಲಿಕ್ಕಿದ್ದಾರೆ. ಸೌಜನ್ಯಾಳ ತಾಯಿ ಕುಸುಮಾವತಿ ಮಾತನಾಡುವ ಈ ಸಮಾವೇಶಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆ ಪ್ರತಿಭಟನಾ ಸಮಾವೇಶವನ್ನು ಉದ್ದೇಶಿಸಿ ಸನ್ಮಾನ್ಯ ಶ್ರೀಯುತ ಮಹೇಶ್ ಶೆಟ್ಟಿ ತಿಮರೋಡಿ ಭಾಷಣ ಮಾಡಲಿಕ್ಕಿದ್ದಾರೆ. ಸೌಜನ್ಯ ಇವತ್ತು ಕರ್ನಾಟಕ ರಾಜ್ಯದ ಆ ಚಾಮುಂಡಿಯ ಬೆಟ್ಟದ ಕಪ್ಪಲಿಂದ ಪ್ರತಿಭಟನೆ ರಾಜ್ಯಾದ್ಯಂತ ಪ್ರಾರಂಭ ಆಗಿದೆ. ಮೈಸೂರಿನಿಂದ ಕಳೆದ 11 ವರ್ಷಗಳ ಹಿಂದೆ ನಡೆದಂತಹ ಒಂದು ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನ್ಯಾಯವನ್ನು 11 ವರ್ಷದ ಮೇಲೆ ನಾವು ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕೆಟ್ಟ ಕಲಂಕ ಇದು. ನಮಗೆಲ್ಲ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಕೊಡ್ಲಿಕ್ಕೆ ಆಗದಂತ ಒಂದು ನ್ಯಾಯಾಂಗದ ವ್ಯವಸ್ಥೆ ಈ ದೇಶದಲ್ಲಿ ಇದೆ ಅಂತ ಹೇಳಿದ್ರೆ ಆ ಹೆಣ್ಣಿಗೆ ನ್ಯಾಯ ಕೊಡ್ಲಿಕ್ಕೆ ಆಗಲಿಲ್ಲದಂತ ಒಂದು ಸರ್ಕಾರಗಳು ಇವೆ ಅಂತ ಹೇಳಿದ್ರೆ ಆ ಹೆಣ್ಣಿನ ಕೂಗಿಗೆ 11 ವರ್ಷದಿಂದ ಕಿವಿ ಕೊಡ್ಲಿಲ್ಲ ಅಂತ ಹೇಳುವ ಅಧಿಕಾರಿ ವರ್ಗಗಳಿದ್ರೆ ಇವತ್ತು ನಾವು ನ್ಯಾಯದ ಭಿಕ್ಷೆಯನ್ನು ಕೇಳ್ತಾ ಇದ್ದೇವೆ 11 ವರ್ಷದಿಂದ. ನಿಜವಾಗಲೂ ನನಗೆ ನಾಚಿಕೆ ಆಗ್ತದೆ. ನನಗೆ ಒಂದು ಮಾತೆ 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 ಅಂತ ಹೇಳ್ತೇವೆ. ಈ ದೇಶ ಭಾರತ ಮಾತೆಯ ಹೆಸರಲ್ಲಿ ಕೂಡಿದೆ. ಆ ಮಾತೆಯ ರಕ್ಷಣೆ ನಮ್ಮಿಂದ ಆಗುವುದಿಲ್ಲ ಅಂತ ಹೇಳಿದ್ರೆ ನಾವಾಗಲೇ ಇನ್ನು ಮುಂದಕ್ಕೆ ಏನ್ ಮಾಡಬೇಕು? ಯಾವ ರೀತಿಯಲ್ಲಿ ನ್ಯಾಯವನ್ನು ಕೇಳಬೇಕು? ಯಾರ ಹತ್ರ ನ್ಯಾಯವನ್ನು ಕೇಳಬೇಕು? ಒಂದು ದೇವಸ್ಥಾನದ ಹೆಸರಿನಲ್ಲಿ ಆಡಳಿತವನ್ನು ಮಾಡುತ್ತಾ 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 ಎಸಗಿದ ಅತ್ಯಾಚಾರಗಳು ಎಷ್ಟು? ಎಷ್ಟಿನ ಸ್ವಾಮಿ ಹೇಳಿ ಜನಗಳಿಗೆ ಹೇಳಬೇಕಿದನ್ನು. ನಾವು ಹೋರಾಟಗಾರರಲ್ಲ. ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತಹ ಎಷ್ಟು ಅತ್ಯಾಚಾರಗಳಿವೆ? ಎಷ್ಟಿದೆ? ಏನಾಗ್ತದೆ ಇವರಿಗೆ? ಧರ್ಮಸ್ಥಳ ಗ್ರಾಮದ ಹೆಸರು ಎತ್ತಿದ್ರೆ ನಾಚಿಕೆ ಆಗ್ತದ? ಮಾನವ ಆಗ್ತದೆ ಇವ್ರದ್ದು? ಹಾಗಾದ್ರೆ ಈ ಸೌಜನ್ಯದ ಎತ್ತಮ್ಮನವರಿಗೆ ಹೇಗೆ ಬದುಕಬೇಕು ಸ್ವಾಮಿ? ಈ ದೇಶದ ಹೆಣ್ಣು ಮಕ್ಕಳು ಯಾವ ಮುಖವನ್ನು ತೋರಿಸಿ ಈ ದೇಶದೊಳಗೆ ಬದುಕಬೇಕು? ಇದನ್ನು ನಾವು ಕೇಳುವುದು ಸ್ವಾಮಿ. ದೇವರ ಹೆಸರಲ್ಲಿ ಧಾರ್ಮಿಕ ಭಯೋತ್ಪಾದನೆಯನ್ನು ಮಾಡಬೇಡಿ. ಇದೊಂದು ಸತ್ಯದ ಹೋರಾಟ, ಇದೊಂದು ಧರ್ಮದ ಹೋರಾಟ. ನಾನಿವತ್ತು ಈ ಹೋರಾಟಕ್ಕೆ ಬಂದು ಪ್ರವೇಶ ಆಗುವಾಗ ಸೌಜನ್ಯ ನಾವಿದ್ದೇವೆ ಅನ್ನ ತಮ್ಮಂದಿರು ನಿನಗೆ ಅಂತ ಹೇಳಿ ಯಾವ ರೀತಿಯ ಕಾರ್ಯಕ್ರಮ 11 ವರ್ಷದ ಮೇಲೆ. ಹಾಗಾದ್ರೆ ಸೌಜನ್ಯ ಯಾರು ಸ್ವಾಮಿ? ಸೌಜನ್ಯ ಯಾರು? ಆ ಅಣ್ಣಪ್ಪ ದೇವರು ಯಾರು? ಆ ಮಂಜುನಾಥ ಸ್ವಾಮಿ ಯಾರು?
ತಿಳ್ಕೊಳ್ಬೇಕಲ್ಲ ನಾವು. ಇಲ್ಲಿ ಎಲ್ಲರ ಮುಖದಲ್ಲಿ ನಾವು ನ್ಯಾಯ ದೇವತೆ ಅಣ್ಣಪ್ಪನನ್ನು ಕಾಣ್ತಾ ಇದ್ದೇವೆ ಇವತ್ತು. ಇಲ್ಲಿ ಎಲ್ಲರ ಮುಖದಲ್ಲಿ ನೆರೆದಿದ್ದಂತ ಎಲ್ಲ ಮಾತೆಯರಲ್ಲಿ ಚಾಮುಂಡಿಯ ಮುಖವನ್ನು ಕಾಣ್ತಾ ಇದ್ದೇವೆ ನಾವು. ನಿಮ್ಮೆಲ್ಲರ ಮುಖಾಂತರವಾಗಿ ನಮಗೆ ನ್ಯಾಯ ಕೊಡಿಸಿ, ಸೌಜನ್ಯ ಅತ್ಯಾಚಾರಿಗಳಿಗೆ ಗಲ್ಲಾಗಲಿ, ಅವನೊಬ್ಬ ಅಧಿಕಾರಿಯಾಗಿರ್ಲಿ, ಅವನೊಬ್ಬ ಸಾಮಾನ್ಯ ನಾಗರಿಕನಾಗಿರ್ಲಿ, ಸೌಜನ್ಯರ ಭಾವ ವಿಠಲ್ ಗೌಡನೇ ಇರ್ಲಿ, ಇವತ್ತೇನ್ ಮಾಡ್ತಿದ್ದಾರೆ ಸ್ವಾಮಿ? ಅತ್ಯಾಚಾರಿಗಳು ಇವತ್ತು ಹೋರಾಟಗಾರರನ್ನು ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೌಜನ್ಯ ಮಾವನೇ ಅತ್ಯಾಚಾರ ಮಾಡಿದ್ದು ಅಂತ ಹೇಳ್ತಾರೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ. ಯಾವ ರೀತಿಯ ಸಂದೇಶವನ್ನು ನೀವು ಕೊಡ್ತಿದ್ದೀರಿ ಇವತ್ತು ಅವರಿಗೆ, ಅಂತ ಪಾಪಿಗಳಿಗೆ ನೀವು ಯಾವ ರೀತಿಯ ಎಚ್ಚರಿಕೆಯನ್ನು ಈ ಸಭೆಯ ಮುಖಾಂತರ ಕೊಡ್ತೀರಿ ನೀವು? ಇದು ಇವತ್ತು ಸಮಾಜಕ್ಕೆ ಗೊತ್ತಾಗಬೇಕು. ನಾವು ಯಾರ ವಿರುದ್ಧವಲ್ಲ, ಯಾವ ದೇವಸ್ಥಾನದ ವಿರುದ್ಧವಲ್ಲ, ಯಾವುದೇ ಧರ್ಮದ ವಿರುದ್ಧ ಅಲ್ಲ, ಯಾವುದೇ ಜಾತಿಯ ವಿರುದ್ಧ ಅಲ್ಲ, ಯಾವುದೇ ಸಂಬಂಧದ ವಿರುದ್ಧ ಅಲ್ಲ. ನಾವು ಇವತ್ತು ನ್ಯಾಯ ಕೇಳುವುದು